ಹಿಂಗೆ ಇರ್ತೀವಿ, ಏನು ಮುಂದುವರಿಯೋದೇನು ಬೇಕಾಗಿಲ್ಲ. ಯಾರೇನು ಎಲ್ಲರ ತಾವು ಹೇಳ್ಕೋಬೇಕು. ಹಾಂ, ಯಾಕೆ ಹೇಳ್ಕೋಬೇಕು ಅಂತ. ಈಗ ನಮ್ಮ ಕಷ್ಟ ನಮಗೆ, ನಾವೇನೋ ಮಾಡ್ಕೊಂಡಿರ್ತೀವಿ. ಅವ್ರು ಏನು ಮಾಡಿದ್ರು ಮುಂದುವರಿಯಲ್ಲ, ನಾನು ಮುಂದುವರೆದಿದ್ದೀನಿ, ಅವ್ರು ಹಂಗೆ ಹಿಂಗೆ ಅಂತೇಳಿ ಕಂಡರ್ತಾಗೆಲ್ಲ ಕುಕಾಣಿತಾಗೆಲ್ಲನ ಹೆಂಗಸ್ರು ಬಂದಿರೋ ಅರ್ಥಾಗೆಲ್ಲನ ಯಾಕೆ ಹೇಳ್ಬೇಕು, ಯಾಕೆ ಮಾತಾಡ್ಬೇಕು ನಮ್ಮ ಸುದ್ದಿನ. ನಾವೊಬ್ರು ಸುದ್ದಿ ಮಾತಾಡಲ್ಲಪ್ಪ. ಎಲ್ಲರ ತಗೂ ಅವ್ರು ಏನು ಮಾಡಿದ್ರು ಮುಂದುವರಿಯಲ್ಲ, ಅವ್ರು ಹಂಗೆ ಹಿಂಗೆ, ಅವ್ರ ಮಕ್ಕಳು ಹಂಗೆ ನೋಡು ಎಷ್ಟು ಕೆಟ್ಟ ಮೆಟ್ಟು ಹಿಡಿತಾರೆ, ನನ್ನ ಕಣ್ಣಿದ್ರಿಗೆ ಹಾಳಾಗಿ ಹೋಗ್ತಾರೆ ಅವರು ಅಂತ ಹೇಳಿ ಎಲ್ಲರ ತಗೂ ಬೈಕೆ ಅಂತೀಯ. ನಾವೇನು ತಿಂದಿದ್ದೀವಮ್ಮನಿಂದ, ಏನು ತಿಂದಿದ್ದೀವಿ ಅಂತ. ಯಾವಳು ಹೇಳ್ದಳು ಸುಮ್ಮನೆ ಕರ್ಕೊಂಬಂದು ಮಾತಾಡು. ಸರಿನಿ, ಸುಮ್ಮನೆ ಅವ್ರ ತಾಗ ಹೇಳ್ಕೊಂಡಿದ್ಯಾ ಇವ್ರ ತಾಗ ಹೇಳ್ಕೊಂಡಿದ್ಯಾ ಅಂತ ನೀನು ಬೈಕೆಂಬೋದು ಇದೆಲ್ಲ ಮಾತಾಡೋದು ಅದೆಲ್ಲ ಮಾಡಬೇಡ. ಅಲ್ಲ, ನಮ್ಮ ಪಾಡಿಗೆ ನಾವಿದ್ರೂ ಬಿಡಲ್ವಲ್ಲೇ ತಾಯಾರ ನಮ್ಮನ್ನು ನೋಡಿ ಯಾಕೆ ಅಷ್ಟು ಹೊಟ್ಟೆ ಹುರ್ಕೊಂತೀರ. ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ, ನಾವೇನ ಕೇಳ್ತೀವಿ ಹೇಳ್ತೀವಿ, ಯಾಕೆ ನಮ್ಮನ್ನು ನೋಡಿ ಅಷ್ಟು ಹೊಟ್ಟೆ ಹುರ್ಕೊಂತೀರ. ನಾವೇನೋ ಅಂದಿದ್ರೆ ಆಡಿದ್ರೆ ಬಿಡಪ್ಪ ಅನ್ಬೋದು. ನಾವು ಯಾರ್ಯಾರ ತಗೋ ಮಾತಾಡಲ್ಲ, ನಿಮ್ಮ ಸುದ್ದಿ ಮಾತಾಡ್ಸಲ್ಲ ಅಂಬೋದು ಗೊತ್ತೈತೆ. ನಾವು ಅದಕ್ಕೆ ನಿಮ್ಮ ಸುದ್ದಿನೇ ಮಾತಾಡೋಕೆ ಹೋಗಲ್ಲ ಕಣ್ತಾಯಿ. ನಾವು ಯಾರ ತಗೂ ಬಾರೆ ಯಾಕೆ ಹೇಳ್ಕೊಂಡ್ರು ಹೇಳ್ಕೊಂಬ್ಲೇಳು. ಹೇಳ್ಕೊಂಡಿಟ್ಕೇನೆ ಏನಾಗಲ್ಲ ನಮಗೇನು. ಅಲ್ಲ, ಎಲ್ಲಾರ ತಗೂ ಹೇಳ್ಕೊಂತಾಳಲ್ಲ, ನಾವೇನು ಮಾಡಿದ್ದೀವಿ ಅಂತ. ನಾವು ಸೇವಂತಿಗೆ ಗಿಡ ಹಾಕಿದ್ವಿ, ಬಿಡು ಹೋದ್ರು ಹೋಗ್ಲಿ, ನಾವು ಮಾಡಲ್ಲ ಅಂತೇಳಿ ಬಿಟ್ಟಿದ್ದೀವಿ. ಎಷ್ಟೊಂದು ಇವತ್ತು ಹೂವು ಎಷ್ಟೊಂದು ಬಿಡ್ತೈತೆ. ಇವತ್ತು ಹೆಂಗೆ ರೇಟ್ ಐತೆ. ಇವತ್ತು ನಾವಿನ್ನೂ ಅನುಕೂಲ ಮಾಡಿಕೊಟ್ಟಿದ್ದೀವಿ ಹೊರತು ನಿಮ್ಮಿಂದ ನಮಗೇನಾಗಿಲ್ಲ. ನಾವೇನಾದ್ರೂ ₹1 ಬೆಳೆ ತಗೊಂಡಿಲ್ಲ ಏನಿಲ್ಲ. ನಮ್ಮ ಅಯ್ಯಪ್ಪ ಕೇಳೋಕೆ ಹೋಗಿದ್ದಕ್ಕೆ ಇಲ್ಲ ನಾವು ನೀರಿಕ್ಕಿದ್ವಿ, ನಾವು ಗೊಬ್ಬರ ಹಾಕಿದ್ವಿ ಅನ್ನಂತ ನಿನ್ನ ಗಂಡ. ನಾನು ಮಾಡ್ತಾಯಿದ್ದೀನಿ, ಅದು ಹೆಂಗೆ ಬಿಡೋಣ ಅಂತ. ನಾವು ಇವಾಗ ಯುಗಾದಿ ಹಬ್ಬಕ್ಕೆ ಚೆನ್ನಾಗಿ ರೇಟ್ ಸಿಗುತ್ತೆ, ತೆಗಿ ಬಿಡಿಸ್ಕೊಂಬಂದು ಮಾರೋಣ. ನಾವು ಹಾಕಿದ್ವಲ್ಲೇ ಬಂಡವಾಳ ಹಾಕಿ ನಾವು ಹಾಕ್ದಾರು ಗೇಸ್ತಾರೆ, ನಾವು ಸಸಿಗಳು ತಂದು ಹಾಕ್ತಾರೆ. ನಾವು ಹೋಗಿದ್ದು ಮಾಡಿದರೆ ಇವಾಗ ಇಲ್ಲ ನಮಗೆ ಬೇಕು ಅಂತಾನಂತೆ ನಿನ್ನ ಗಂಡ. ನಾವಿನ್ನೂ ಅಂಥದ್ದು ಒಳ್ಳೇದು ಮಾಡಿದ್ದೀವಿ ಹೊರತು ನಿಮ್ದೇನು ನಾವೇನು ತಿಂದಿಲ್ಲ. ನೀನು ಬೈಕೆಬಾರ್ದು ಯಾರು ತಗೋನು, ಯಾಕೆ ಬೈಕೆಂತೀಯ ನೀನು ಅಂತ. ಸುಮ್ಮನೆ ಮಾತಾಡಿದೀಯ ಅಂದ್ರೆ ಸರಿ ಹೋಗೋದಿಲ್ಲ ನೋಡು. ಇವಾಗ ರೇಟ್ ಐತೆ ಅಂತ ಹೇಳಿ ನೀನು ನಿನ್ನ ಗಂಡ ಬಂದಿರೋದು. ರೇಟ್ ಐತೆ ಅಂತೇಳಿ ನಿನ್ನ ಗಂಡಿಗೆ ಹೇಳಿ ಕಳ್ಸಿರಲ್ಲ ನೀನು. ಇವಾಗ ಹೆಂಗೂ ಯುಗಾದಿ ಹಬ್ಬಕ್ಕೆ ₹100 ಮಾರೋ ಹೂವು ಆಗುತ್ತಲ್ಲ, ಚೆನ್ನಾಗಿ ರೇಟ್ ಸಿಗುತ್ತೆ ಅಂತ. ಆವಾಗ ನಮ್ಮ ಅಯ್ಯಪ್ಪ ಹೇಳಿಲ್ವಿ ನೀರು ಇಕ್ಕೇಳ್ರಿ ಅಂತ ಹೇಳಿದ್ಕೆ ನಾವು ಇಕ್ಕಮಲ್ಲ. ನಾವು ಅಲ್ತ ಕಾಲಿಕ್ಕಲ್ಲ, ಏನು ಬೇಡ ಅಂತ ಹೇಳಿ ಅಂದಾಳು. ನಾವಿನ್ನು ನಿಯತ್ತಿಗೆ ಬಿಡು ಅಂತ ಹೇಳಿ ಅನುಸರಿಸ್ಕೊಂಡು ನಾವಿನ್ನು ಹೊಲ ಕೊಟ್ಟಿದ್ದೀವಿ ಮಾಡ್ಕೊಂಡು ತಿನ್ಲಿ ಅಂತ. ನಾವೇನು ನಿಮ್ಗೆ ಅನ್ಯಾಯ ಮಾಡಿಲ್ಲ. ನೀನು ನಮ್ಗೆ ಅನ್ಯಾಯ ಮಾಡಿದ್ಯಾ ಹೊರತು ನಾವೇನು ನಿನಗೆ ಏನೇನು ಅನ್ಯಾಯ ಮಾಡಿಲ್ಲ. ನಾವಿನ್ನೂ ಇವತ್ತು ಎಷ್ಟು ನಿಯತ್ತಿಗೆ ಇದೀವಿ ಅಂತ ನಮಗೆ ಗೊತ್ತೈತಿ. ಕಣಮ್ಮ, ಎಲ್ಲನ ನೀನೇ ಮತ್ತು ದಪ್ಪನ ತಾಂಡಿದ್ದು ನೀನೇನೆ ಸ್ಯಾನಿ. ಇವಾಗ 1 ಎಕರೆ ನಮಗಿನ 1 ಎಕರೆ ನಿಮ್ಗೆ ಜಾಸ್ತಿ ಕೊಡಲಿಲ್ವೇ ಭಾಗನ. ನಮ್ಮಯ್ಯಪ್ಪ ಗಂಡು ಮಗ ದೊಡ್ಡನು ಅದ್ರಾಗೆ. ದೊಡ್ಡನಾದ್ರೆ ನಮ್ಮಯ್ಯಪ್ಪಗಿನ ಸ್ಯಾನೆ ಬರಬೇಕಾಗಿತ್ತು. ನಿಮಗೆ ಹಳೆ ಮನೇನೂ ಬಂದೈತೆ, ಸೈಟೂ ಬಂದೈತೆ, ಆ ಕಡೆದು ಇದು ಬಂದೈತಿ. ಓಟನ್ನು ತಾಂಡಿದ್ದೀರಾ ಗೊತ್ತೇ. ಭಾಗ ಕೇಳಿದ್ರೆ ನಮ್ಮಯ್ಯಪ್ಪ ಕೇಳ್ದಾಗ್ಲೇ ಭಾಗ ಕೊಟ್ಟಿದ್ರೆ ಸಮಭಾಗ ಆಗೋದು. ಯಾವಾಗ ನೀನು ನಮ್ಮಯ್ಯಪ್ಪ ಹಿಂಗೆ ಮಾಡ್ದ, ಅದಕ್ಕೆ ಅವ್ರು ಪೊಲೀಸ್ನವರು ಮಾಡಿರೋದು. ನೀನು ಹಂಗೆ ಹಿಂಗೆ ಎಲ್ಲ ಒದಿಯೋದು ಬಡಿಯೋದು ಎಲ್ಲ ಮಾಡ್ದಲ್ಲ, ಅದಕ್ಕೋಸ್ಕರನ ಅವರೆಲ್ಲ ನಮಗೆ ಭಾಗ ಅದೇನು ಕೊಟ್ಟರೆ ಅದನ್ನ ತಾಂಡಿದ್ದೀನಿ. ಹಿಂದೂ ಇಲ್ಲೋಡು, ಈ ಕಡೆ ಹಳೆ ಮನೆ ಅದು 1 ಎಕರೆಗೆ ಐತಿ, ಆ ಕಡೆ ಜಾಗನೂ ಐತಿ. ಮನೆ ಮಗ್ಳಿಗೆ ಜಾಗನೂ ಐತಿ. ನಮ್ದಕ್ಕಿನ್ನ ಸ್ಯಾನೇನೇ ಐತೆ ಮನೆಯದು. ಹೊಲ ತಾಂಡಿದ್ದೀವಿ, 1 ಎಕರೆ ಹೆಚ್ಚಾಗಿ ಬಂದೈತೆ ಹೊರತು ಅದೇನು ಪೊಲೀಸ್ನವ್ರು ಕೊಡಿಸ್ಯಾವ್ರೆ ಅದನ್ನು ತಾಂಡಿದ್ದೀವಿ ಹೊರತು ಬಾ ನಾವು ತಗೊಂಡಿದ್ದೀವಿ ಏನು ಪೊಲೀಸ್ನವ್ರು ಕೊಡ್ಸ್ಯಾರ ಹೋಗೋಣ ಪೊಲೀಸ್ನವ್ರು ತಕ್ಕೆ. ಸುಮ್ಮನೆ ಮಾತಾಡ್ಬೇಡ ಅಂತ ಹಗ್ಲೆಲ್ಲ ಮಾತಾಡೋಕೆ ಬಂದರೆ ಹೆಚ್ಚಾಗಿ ತಾಣಿದ್ರೆ ಅಂತ ಹಗ್ಲೆಲ್ಲ ಮಾತಾಡೋಕೆ ಬಂದರೆ ನಾನು ಪೊಲೀಸ್ನವ್ರು ತಕ್ಕ ಕರ್ಕೊಂಡು ಹೋಗ್ತೀನಿ. ಯಾರು ಭಾಗ ಮಾಡಿಕೊಟ್ಟವ್ರೆ ಗೊತ್ತಾಗುತ್ತೆ. ಹಗ್ಲೆಲ್ಲ ಏನು ಅದೇ ಒಂದು ಅತಿ ಮಾಡ್ಕೊಂಡಿದ್ದೀವಿ. ನೀನು ಎಲ್ಲ ನಿನ್ನ ತವ್ರ ಮನೆದೇನ ನಮಗೆ ನಾನು ತಗೊಂಬಂದು ಕೊಟ್ಟಿದ್ದೆ, ನಿಮ್ಮ ಅಪ್ಪನ ಮನೆದೇನೇ ನಾನು ನಮಗೆ ಹಂಗೆ ಮಾತಾಡ್ತೇನೆ. ನಮ್ಮ ಅಯ್ಯಪ್ಪನು ನನ್ನೂ ನಾವೇನು ನಮ್ಮ ಪಾಡಿಗೆ ನಾವು ಸುಮ್ಮನಿದ್ದಂಗೆಲ್ಲ ಎಷ್ಟು ಮಾತಾಡ್ತೀರಮ್ಮ ತಾಯಿ. ನಾವು ನಿಮ್ಮ ಸುದ್ದಿ ಹೋಗಲ್ಲ, ನಾವೇನೇನು ಮಾತಾಡೋದಿಲ್ಲ ಏನಿಲ್ಲ. ನಮ್ಮ ಪಾಡಿಗೆ ನಾವಿದ್ರೂ ನಮ್ಮನ್ನು ಯಾಕೆ ಇಷ್ಟೊಂದು ಗೋಳೈಕ್ಯಂತಿರೋ ಏನೋ, ಯಾಕೆ ಹೊಟ್ಟೆ ಹುರ್ಕೊಂತೀರ ಏನೋ. ನಮ್ಮ ಅಯ್ಯಪ್ಪ 4 ಕಾಸು ದುಡ್ಕೊಂತಾನೆ ಬಿಡು ಚೆನ್ನಾಗಿರಲಿ ಎಂಬ ಮನೋಭಾವನೆಯೇ ಇಲ್ವಲ್ಲ. ಅಲ್ಲ, ನೀನು ಏಟೋ ನಮ್ಮ ಅಕ್ಕ ಇರು ಬಡವರು ಅಂತ ಕೀಳಾಗಿ ನೋಡ್ತಾ ಇದೆಯಾ. ನೀನು ಬಡವಿ ಎಂಬುದು ಮರ್ತು ಮಾತಾಡ್ತಾ ಇದೆಯಾ. ಬಡವಿ ಎಂಬುದು ಮರ್ತು ಇವತ್ತು ಸಾವುಕಾರಕ್ಕೆ ಬಂದೈತಿ ಅಂತ ಹೇಳಿ ಸಾವುಕಾರಕ್ಕೆ ತೋರ್ಸಕ್ಕೆ ಹೋಗ್ತೀಯ. ಎಲ್ಲರ ತಗೋನು ಸಾವುಕಾರಕ್ಕೆ ತೋರಿಸಿದೆ ಯಾರು ಕೇಳಲ್ಲ. ನಿನಗೆ ನೀನು ಇಕ್ಕಬೇಕು, ನಿನ್ನ ದುಡ್ಡು ನೀನು ಮಾಡ್ಕೋಬೇಕು, ನಿನಗೆ ಅಷ್ಟೇ, ಯಾರು ಆಗಲ್ಲ. ನೀನು ತಿಳ್ಕೊಂಡಿರ್ಬೋದು ಹಂಗೆ ಹಿಂಗೆ ನಂಗೆ ಹಾಕ್ತೀನಿ ಹಿಂಗೆ ಹಾಕ್ತೀನಿ ಅದಾಗುತ್ತೆ ಇದಾಗುತ್ತೆ ಅಂತ ನೀನು ತಿಳ್ಕೊಂಡಿರ್ಬೋದು. ಯಾಕೆ ರಜೆ ಜಿಂಬೆ ಸುಮ್ಮನಿರಿ, ಯಾಕೆ ಗುದ್ದಾಡ್ತೀರಾ. ಎಲ್ಲರ ತಗೋನು ಅವ್ರು ಏನು ಮಾಡಿದ್ರು ಮುಂದುವರಿಯಲ್ಲ. ಅವರು ಒಟ್ಟುರುಕ್ರು ಅದಕ್ಕೆ ಮತ್ತೆ ನಾವು ಹೊಲ ಕೊಟ್ಟಿದ್ವಿ ಮಾಡೋಕ್ಕೆ, ಎಲ್ಲ ಒಂದಿಟ್ಟು ಹೊಲ ಕೊಟ್ಟಿದ್ಕೆ ನಾವು ಹೊಲ ಕೊಟ್ಟಿದ್ವಿ ಮಾಡೋಕ್ಕೆ, ಹೊಲ ಕೊಟ್ಟಿದ್ವಿ. ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಅವ್ರೇನೂ ಮಾಡಲ್ಲ. ಅವ್ರಿಗೆ ಕುಕ್ಕಂಡು ತಿಂಬೋದಾಗಬೇಕು, ದಪ್ಪನ ಬರೋದಾಗಬೇಕು ಅಂತ ಹೇಳ್ಕೊಂಡವಳು ಎಲ್ಲರ ತಗೋನು. ನಾವೇನು ಇವಳು ಮನೆ ಬಾಗ್ಲಕ್ಕೆ ಬಂದಿದ್ವೇನೆ ಭಾಗ್ಯಮ್ಮ. ಇವತ್ತು ನಮ್ಮ ಮನೆಯಾಗ ನಾವು ಹೆಂಗೆ ಬಡತನ ಎಂಥದ ನಾವು ಇವತ್ತು ಹೆಂಗೆ ಮಾಡ್ಕೊಂಡು ಉಣ್ತಾ ಇದ್ದೀವಿ. ಇವಳಿಗೆ ಏನು ಬೇಕು ಅಂತ ಎಷ್ಟು ಇದನ್ನ ಮಾಡ್ತೀಯಲ್ಲ ನಮ್ಮ ಮೇಲೆ ನೀನು. ಇವಾಗ ನೀನು ಮೊದಲಿಂದೆಲ್ಲ ಮರ್ತು ಬಿಟ್ಟಿದೀಯ, ಈಗ ಸೇನೆಕೈನಿ ಅಂತ ಮಾತಾಡೋಕೆ ಬರ್ಬೋದು ನೀನು. ನೀನು ಇಲ್ಲೋಡು, ನೀನು ಉದ್ಧಾರ ಆಗಲ್ಲ. ಒಬ್ರ ಬಗ್ಗೆ ಮಾತಾಡಿ ಒಬ್ರ ಬಗ್ಗೆ ಒಬ್ರು ನಾಳು ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀನು ಉದ್ಧಾರ ಆಗಲ್ಲ.
ಯಾರ್ತಾಗ ಹೇಳಿದ್ದೀನಿ ಕರ್ಕೊಂಬಂದು ಮಾತಾಡು ಸರಿ. ನಾ ಸುಮ್ಮನೆ ಮಾತಾಡ್ಬಿಟ್ಟಿದ್ದಿ ಅಂದ್ರೆ ನಾನು ಸಹಿಸ್ಕೊಂಬೋದಿಲ್ಲ ನೋಡಿ, ಹೇಳಿರ್ತೀನಿ. ನಂದು ಏನೈತೆ ನಾನು ಅದನ್ನ ಹೇಳ್ತೀನಿ. ನಾನು ಯಾರ ತಾವು ಏನು ಹೇಳ್ಕೊಂಬಕ್ಕೆ ಹೋಗಿಲ್ಲ. ನಾನು ಸುಮ್ಮನೆ ಅಂಥವೆಲ್ಲ ಮಾತಾಡೋಕೆ ಹೋಗಲ್ಲ. ಸರಿ, ನೀವು ಜಗಳ ಮಾಡಬೇಕು ಅಂತಲೇ ಬಂದಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ನೋಡಿ. ಏನೇನೋ ಹೇಳಿದ್ರೆ ಜಗಳ ಮಾಡಕ್ಕೆ ಬರ್ತಾರೆ ಅಂತಾಳೆ. ಹಾಂ, ಏನು ಹೇಳಂಗೆ ಇಲ್ಲ ಇವಳಿಗೆ. ಮತ್ತು ಏನು ಹೇಳಂಗಿಲ್ಲ. ನಾವು ಒಂದಿಲ್ಲದೆಲ್ಲ ಸುಮ್ಮನೆ ಹೇಳಿದ್ರೆ ನಾನು ಅನ್ನಿಸ್ಕೊಂಬಕ್ಕೆ ತಯಾರಿಲ್ಲ. ನನಗೆ ನೀವು ನಮ್ಮ ನೋಡಿ ಒಟ್ಟೂರಿಕಾಗಿನ ಬತ್ತೀರ ಅಷ್ಟೇ. ಸುಮ್ಮನೆ ಹೇಳೋದ್ಕಿನ ಇವಾಗ ನಮ್ಮ ಅಯ್ಯಪ್ಪನಿಟ್ಟು ಮನೆ ಕಟ್ತಾನೆ ಎಂಬುದು ಗೊತ್ತಾಗೈತೆ. ಎದ್ದಾಗಿಂದ ಎಲ್ಲನ ಅದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲನ ನೀನು ಕೊಕ್ಕೆ ಹಾಕಕ್ಕೆ ಬರ್ತಾ ಇದೆಯಾ ಅಷ್ಟೇ. ಒಟ್ಟೂರಿಗೆಲ್ಲನ ನೀವು ಮಾತಾಡ್ತಾ ಇದ್ದೀರ ಅಂಬೋದು ಗೊತ್ತು. ಒಟ್ಟೂರಿಗೆ ಮಾತಾಡೋದು ನೀವು ಸುಮ್ಮನೆ ಅವ್ರು ಏನೋ ಒಂದು ಊಹೆ ಮೇಲೆ ಅವ್ರಂದ್ರು ಇವ್ರಂದ್ರು ಮತ್ತು ಯಾರಂದವ್ರೆ ಅಂತ ಸಾಕ್ಷಿ ತೋರಿಸೋ ಕರ್ಕೊಂಬ. ನಾನು ಅವ್ರ ಹತ್ರ ಏನಾನ ಮಾತಾಡಿದರೆ ನಾನು ಬೇಕಾದರೆ ಉಗುಳಿಸ್ಕೊಂತೀನಿ. ಥೂ ಅಂತ ಎಲ್ಲ ಅಡಿಕೆ ಹಾಕ್ಯಂಡು ನನ್ನ ಮಕ್ಕಳು ಬೇಕಾದ್ರೆ ಚಪ್ಪಲಿ ತಗೊಂಡು ಹೊಡಿಸ್ಕೊಂತೀನಿ. ನಾನು ಯಾರು ತಗೋಣ ಅಂತ ಮಾತಾಡಿದರೆ ನಾನು ಯಾರು ತಗೋ ಅಂತ ಹೇಳ್ಕೊಂಡಿಲ್ಲ, ಯಾರು ತಗೋ ಅಂತ ಮಾತಾಡಿಲ್ಲ. ನಾನು ಇನ್ನೂವರೆಗೂ ಆಗೈತೆ ಗೊತ್ತೈತಿ. ನಾನು ಬಿಡು ಹೋಗ್ಲಿ ಅಂತೇಳಿ ಎಷ್ಟು ಅನುಸರಿಸಿದ್ದೀನಿ ಅಂತ ನನಗೆ ಗೊತ್ತೈತೆ. ಸುಮ್ಮನೆ ಮಾತಾಡಬಾರ್ದು. ಎಷ್ಟೋ ಅನ್ನಿಸ್ಕೊಂತಾರೆ, ಎಷ್ಟೋ ಮಾತು ಕೇಳ್ತಾರೆ ಅಂತ ಹೇಳಿ ಚೆನ್ನಾಗಿದ್ದ ಮೇಲೆ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಹೊರತು ನಾನು ಯಾವತ್ತೂ ಜಗಳ ಮಾಡಬೇಕು ಅಂತ ಕಾಯ್ಕೊಂಡಿಲ್ಲ. ನಿನ್ನ ಥರ ಒಂದು ಚೆನ್ನಾಗಿರೋದು ಒಂದು ಚೆನ್ನಾಗಿದ್ದಾಗ ಹಂಗೆ ಹಿಂಗೆ ಅಂತೇಳಿ ನೋಡಬೇಕು. ಚೆನ್ನಾಗಿಲ್ದಾಗ ಒಂಥರ ಮಾಡಿದರೆ ಎಂಥರಿಗೂ ಬೇಜಾರಾಗುತ್ತೆ ಗೊತ್ತೇ. ಯಾರನ್ನೇ ಆಗಲಿ ಅಷ್ಟು ನಾವು ಕೀಳಾಗಿ ನೋಡಲ್ಲ. ನಾನು ಕೀಳಾಗಿ ನೋಡಂಗಿದ್ರೆ ಅದ್ರ ಕಥೆನೇ ಬೇರೆ. ನಾವು ಯಾರ ಸುದ್ದಿಗೂ ಹೋಗಲ್ಲ, ಏನಿಲ್ಲ ಮಾಡ್ಬೇಕು. ನಾವು ಬುದ್ಧಿವಂತರಾಗಿ ನಾವು ಬದುಕು ಬಾಳು ನಮ್ಮ ಕಷ್ಟ ನಾವು ಮಾಡ್ಕೊಂಡು ನಾವು ಐದಿವೆ ಹೊರತು ನಾವು ಯಾರ ಸುದ್ದಿಗೆ ಹೋಗಿಲ್ಲ. ನಾವೇನು ಯಾರ್ದೇನು ತಿಂದಿಲ್ಲ. ಸರಿನಿ, ಅದನ್ನೆಲ್ಲ ಮಾತಾಡಬೇಡ. ನೀನಿನ್ನ ಹೇಳ್ಕೊಂಡಿದ್ದೆ ಹೊರತು ಜಾಸ್ತಿ ಭಾಗ ತಗೊಂಡವಳೆ, 1 ಎಕರೆ ಜಾಸ್ತಿ ತಗೊಂಡವಳೆ ಅಂತ ಹೇಳಿದ್ಯೆ ಹೊರತು ನಾನು ಯಾರ ತಗೋ ಏನು ಹೇಳ್ಕೊಂಡಿಲ್ಲ ಗೊತ್ತೈತೆ. ಇನ್ನೂವರೆಗೂ ಆಗೈತೆ. ನೀನು ಸುಮ್ಮನೆ ಮಾತಾಡಬೇಡ. ನೀನು ಯಾಕೆ ಕೊಡಲಿಲ್ಲ, ನೀನು ಯಾಕೆ ನಮ್ಗೆ ಹಿಂಗೆ ಮಾಡಿದ್ದಕ್ಕೆ ಅವ್ರು ಪೊಲೀಸ್ನವರು ನಿಂದು ತಪ್ಪೈತೆ ಕಣಮ್ಮ, ಯಾಕೆ ಹಿಂಗೆ ಮಾಡ್ತೀಯ ಅಂತೇಳಿ ಅವ್ರು ಇದು ಮಾಡಿದ್ದು ಗೊತ್ತೇ. ಬೋರು ಎಲ್ಲನೂ ನಮಗೆ ಬರೋಂಗೆ ಮಾಡಿದ್ದು. ಅದಕ್ಕೆ ನಿನಗೆ ಒಟ್ಟೂರಿ ಬೋರ್ನಾಗೆ ಈಗ ನಿನ್ನ ಬೋರ್ನಾಗೂ ನೀರಿಲ್ದಂಗೆ ಆದವು. ಅದಕ್ಕೆ ನೀನು ಹಿಂಗೆ ಮಾಡ್ಕೊಂಡೆ. ನೀನು ಒಣಗಿಬಿಟ್ಟೆ. ನೀರು ಇಕ್ಕೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತೇಳಿ ಅದಕ್ಕೆ ಒಣಗಿಬಿಟ್ಟೆ. ನಾವು ಅದಕ್ಕೆ ಹೊಣೆನಾ? ನಾವು ಹೊಣೆ ಅಲ್ಲ ಅದಕ್ಕೆ. ನೀನು ತಗೊಂಡಿದ್ಯಾ, ನಾ ತಗೊಂಡಿದ್ದೆ ಅಷ್ಟೇ. ನಿಮ್ಮ ತೋಟ ಹಾಳಾಗಿತ್ಕೊ, ನೀನು ಹೊಲ ನೀನು ಮಾರ್ಕೊಂಡಿದ್ದಕ್ಕೂ ಅದಕ್ಕೆ ನಾವು ಕಾರಣ ಅಲ್ಲ. ಅದನ್ನೆಲ್ಲ ಎತ್ಕೊಂಡು ನಮ್ಮ ಸುದ್ದಿಗೆ ಬರಬೇಡ ನೀನು. ಅಯ್ಯೋ ಬಿಡೆ, ಗೊತ್ತೈತೆ ಬಿಡಿ. ಹೆಂಗೆ ಹೇಳ್ಕೊಂಡಿದ್ದೀರಾ ಅಂಬೋದು ಎಲ್ಲ ಗೊತ್ತೈತೆ. ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದೀರಾ ನೀವು. ಗಂಡ ಹೆಂಡ್ತಿ ಇಬ್ರು ಇವಾಗ ಕೀಳಾಗಿ ನೋಡ್ತಾ ಇದ್ದೀರಾ. ಬಿಡ್ರತ್ತ, ಯಾರ್ಗ ಕಂಡು ಮಾತಾಡ್ಬೇಕು. ಸುಮ್ಮನೆ ಎದ್ರಿ ಬದ್ರಿ ಮಾತಾಡಬೇಕು, ಕೇಳಬೇಕು. ಯಾರೋ ಹೇಳಿದ್ದೆಲ್ಲ ಸುಮ್ಮನೆ ಬಿಡ್ರತ್ತ, ಹೋಗ್ಲದು ಯಾಕೆ ಹಂಗೆ ಗುದ್ದಾಡ್ತೀರಿ? ಗುದ್ದಾಡಬಾರ್ದು, ಸುಮ್ಮನಿರಿ. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಕಟ್ಟೋ ಅಂಥ ವಿಷಯ ಸ್ವಲ್ಪ ಗೊತ್ತಾಗೈತೆ. ಅದಕ್ಕೆ ಇವಳಿಗೆ ಹೊಟ್ಟೆ ಉರಿ. ಎಲ್ಲೇನು ತಂದಿಕ್ಕಾನೆ, ಎಲ್ಲೇನು ಜಗಳ ಮಾಡೋಣ ಅಂಬೋದು. ನಾವು ಮನೆ ಕಟ್ತೀವಿ ಅಂತ ಹೇಳ್ದಾಗಿಂದಲೂ ನಾಳೆ ಕುದಿತಾ ಇದ್ದಾಳೆ. ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾಳೆ ನೋಡ್ರಿ. ನಾನು ಅದಕ್ಕೆ ನಾವು ಯಾರು ತಗೋ ಹೇಳ್ಕೊಂಡಿಲ್ಲಮ್ಮ, ಹಂಗೆ ಕರ್ಕೊಂಬ, ನಾನು ನಿನ್ನ ತರ್ತಾಗ ಹೇಳ್ಕೊಂಡಿದ್ದೀನಿ ಅಂತ ಬೇಕಾದ್ರೆ ಮಕ್ಕಳು ಉಳಿಸ್ಕೊಂತೀನಿ ಅಂತ ಹೇಳಿದ್ದೀನಿ. ಇನ್ನು ಹೆಂಗೆ ಹೇಳ್ಬೇಕು ಹೇಳ್ರಿ ವೀಕ್ಷಕರೇ ನೀವೇನೆ. ನಂದು ಏನಾದರೂ ಇದ್ರಾಗ ತಪ್ಪಿದ್ರೆ ನೀವೇ ಹೇಳ್ರಿ. ನನ್ನೇ ಬೈದು ಬಿಡ್ರಿ. ನೀವು ಬೇಕಾದ್ರೆ ನಾನು ಬೈಸ್ಕೊಂತೀನಿ. ನಂದು ಇದ್ರಾಗ ಏನೂ ತಪ್ಪಿಲ್ಲ. ನಾನು ಯಾರ ತಾವು ಏನು ಹೇಳ್ಕೊಂಬಕ್ಕೆ ಹೋಗಿಲ್ಲ. ಮಾತಾಡಿದ್ರೆ ನನ್ನ ಮನೆಯಾಗ ನಾನು ನನ್ನ ಪಾಡಿಗೆ ನಾನು ಏನಾನ ಅವರು ಜಗಳ ಮಾಡ್ತಾರೆ ಅಂತ ಮಾತಾಡಿರೋದು ಬಿಟ್ಟರೆ ನಾನು ಯಾರು ತಗೊಂಡಾರ್ತಾಗ ನಾನು ಯಾವತ್ತೂ ವಿಷಯ ಮಾತಾಡೋಕ್ಕೆ ಹೋಗಿಲ್ಲ. ನಾನು ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.